ಓಂ ಶಾಂತಿ. ದಿನಾಂಕ ಆಗಿದೆ 4/7/2026. ಜ್ಞಾನಸಾಗರ ತಂದೆಯು ನಿಮಗೆ ಜ್ಞಾನದ 3ನೇ ನೇತ್ರವನ್ನು ಕೊಡಲು ಬಂದಿದ್ದಾರೆ. ಇದರಿಂದ ಆತ್ಮಜ್ಯೋತಿಯು ಜಾಗೃತವಾಗುತ್ತದೆ. ತಂದೆಯು ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಮುರಳಿಯನ್ನು ತಿಳಿಸುವ ಕಾರ್ಯ ಮಾಡುತ್ತೇನೆ. ಮುರಳಿಯನ್ನು ತಿಳಿಸಿ ಮಂತ್ರವನ್ನು ಕೊಟ್ಟು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ. ಜ್ಞಾನಸಾಗರ ಶಿವ ತಂದೆಯು ಸಂಗಮಯುಗದಲ್ಲಿ ಬಂದು ನಮ್ಮ ಜ್ಞಾನದ 3ನೇ ನೇತ್ರವನ್ನು ತೆರೆದು ಅಜ್ಞಾನದ ನಿದ್ರೆಯಿಂದ ಜಾಗೃತಗೊಳಿಸುತ್ತಾರೆ. ಪರಮಾತ್ಮನು ಯಾವುದೇ ಭೌತಿಕ ಜ್ಯೋತಿಯನ್ನು ಬೆಳಗಿಸುವುದಿಲ್ಲ, ಆದರೆ ಆತ್ಮದಲ್ಲಿ ಜ್ಞಾನದ ದಿವ್ಯ ಜ್ಯೋತಿಯನ್ನು ಪ್ರಜ್ವಲಿಸಿ ಜೀವನವನ್ನು ಪ್ರಕಾಶಮಯವಾಗಿಸುತ್ತಾರೆ. ದೇವಿ ದೇವತೆಗಳ ಸರ್ವಗುಣ ಸಂಪನ್ನ ಸಂಸ್ಕಾರಗಳನ್ನು ಧರಿಸುವುದೇ ರಾಜಯೋಗ ಶಿಕ್ಷಣದ ಮುಖ್ಯ ಗುರಿಯಾಗಿದೆ. ಶಿವತಂದೆಯೊಬ್ಬರೇ ಸರ್ವರ ಸದ್ಗತಿದಾತರಾಗಿದ್ದು, ಭಕ್ತಿ ಮಾರ್ಗದ ಯಾವುದೇ ಗುರು ಅಥವಾ ಸಾಧುಗಳು ಆತ್ಮಗಳಿಗೆ ಸದ್ಗತಿ ನೀಡಲು ಸಾಧ್ಯವಿಲ್ಲ. ಪತಿತ ಪ್ರಪಂಚದ ವಿನಾಶ ಮತ್ತು ಪಾವನ ಪ್ರಪಂಚದ ಸ್ಥಾಪನೆಯ ಮೂಲಕ ತಂದೆಯು ಸ್ವರ್ಗದ ಬಾಗಿಲನ್ನು ತೆರೆಯುತ್ತಾರೆ. ಶಿವಶಕ್ತಿ ಮಾತೆಯರೇ ತಂದೆಯ ನಿಮಿತ್ತವಾಗಿ ಸ್ವರ್ಗದ ದ್ವಾರವನ್ನು ತೆರೆಯುವ ಮಹಾನ್ ಸೇವೆಯ ಸಾಧನರಾಗುತ್ತಾರೆ. ಭಕ್ತಿಯ ದೀರ್ಘ ರಾತ್ರಿಯು ಈಗ ಮುಗಿಯುತ್ತಿದ್ದು, ಜ್ಞಾನ ಸೂರ್ಯನ ಉದಯದಿಂದ ಸುಖ ಮತ್ತು ಸತ್ಯದ ಹಗಲು ಆರಂಭವಾಗುತ್ತಿದೆ. ತಂದೆಯು ನೀಡಿದ ದಿವ್ಯ ದೃಷ್ಟಿಯಿಂದ ನಾವು ವಿಶ್ವ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಸ್ಪಷ್ಟವಾಗಿ ಅರಿಯುತ್ತಿದ್ದೇವೆ. ಇಂದು ಇಡೀ ಮಾನವ ಕುಲವು ಕುಂಭಕರ್ಣನ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದೆ, ಆದರೆ ಜ್ಞಾನ ಪಡೆದ ಬ್ರಾಹ್ಮಣ ಆತ್ಮಗಳು ಜಾಗೃತ ಸ್ಥಿತಿಯಲ್ಲಿವೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕಮಲ ಪುಷ್ಪದಂತೆ ಪವಿತ್ರರಾಗಿರುವುದೇ ತಂದೆಯ ಶ್ರೀಮತದ ಸಾರವಾಗಿದೆ. ಸಂಗಮಯುಗವು ಭಕ್ತಿಯ ರಾತ್ರಿ ಮತ್ತು ಜ್ಞಾನದ ಹಗಲಿನ ನಡುವೆ ಇರುವ ಅತ್ಯಂತ ಕಲ್ಯಾಣಕಾರಿ ಸಮಯವಾಗಿದೆ. ಬ್ರಹ್ಮ ಮತ್ತು ಸರಸ್ವತಿಯೇ ಪರಿವರ್ತನೆಯ ಮೂಲಕ ಮುಂದಿನ ಜನ್ಮದಲ್ಲಿ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂಬುದು ಸಂಗಮಯುಗದ ಅದ್ಭುತ ರಹಸ್ಯವಾಗಿದೆ. ತಂದೆಯ ಸಂದೇಶವನ್ನು ಅನ್ಯರಿಗೆ ಕೊಡುವುದರ ಜೊತೆಗೆ ಸ್ವತಃ ನೆನಪಿನ ಯಾತ್ರೆಯಲ್ಲಿ ಮುಂದುವರಿಯುವುದೇ ಶ್ರೇಷ್ಠ ಪದವಿಯ ಆಧಾರವಾಗಿದೆ. ಶಿವತಂದೆಯ ಸ್ಮೃತಿ, ಪವಿತ್ರತೆ ಮತ್ತು ಪುರುಷಾರ್ಥದ ಮೂಲಕವೇ ಆತ್ಮವು 21 ಜನ್ಮಗಳ ಸುಖದ ರಾಜ್ಯಭಾಗ್ಯದ ಅಧಿಕಾರಿಯಾಗುತ್ತದೆ. ಪ್ರತಿ ಕ್ಷಣವೂ ತಂದೆಯನ್ನು ನೆನಪು ಮಾಡಿ, ಆಸ್ತಿಯನ್ನು ನೆನಪು ಮಾಡಿ ಎಂಬ ಶ್ರೀಮತದ ಆಧಾರದ ಮೇಲೆ ಜೀವನವನ್ನು ನಡೆಸಬೇಕಾಗಿದೆ. ಕಳೆದದ್ದು ಕಳೆದು ಹೋಯಿತು, ಏನು ಕಳೆಯುತ್ತೋ ಅದನ್ನು ಮರೆತು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸತ್ವಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸತ್ಯವಾದ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ. ಆಹಾರ ಪಾನೀಯಗಳು ಬಹಳ ಶುದ್ಧವಾಗಿರಲಿ, ಪವಿತ್ರ ಭೋಜನವನ್ನೇ ಸ್ವೀಕರಿಸಬೇಕಾಗಿದೆ. ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರೂ ಮನಸ್ಸಿನ ಮೂಲಕ ವಿಶ್ವ ಪರಿವರ್ತನೆಯ ಸೇವೆಯನ್ನು ಮಾಡುವಂತಹ ಜವಾಬ್ದಾರ ಆತ್ಮಭವ. ಯಾವುದೇ ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರೂ ಸದಾ ಈ ಸ್ಮೃತಿ ಇರಲಿ, ನಾನು ವಿಶ್ವದ ವೇದಿಕೆಯ ಮೇಲೆ ವಿಶ್ವ ಕಲ್ಯಾಣದ ಸೇವಾರ್ಥವಾಗಿ ನಿಮಿತ್ತನಾಗಿರುವೆನು. ಈಗ ಯೋಧರಾಗುವುದಕ್ಕೆ ಬದಲಾಗಿ ನಿರಂತರ ಯೋಗಿಯಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.